ओम शांति। आज का मुरली तारीख 22 फरवरी 2025। मीठे बच्चे, तुम्हें जो बाप सुनाते हैं वही सुनो। असुरी बातें मत सुनो, मत बोलो ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮಗೆ ಶಿವ ತಂದೆ ಏನು ಹೇಳಿಕೊಡ್ತಾರೋ ಅದನ್ನಷ್ಟೇ ಕೇಳಬೇಕು. ಅಸುರಿ ಮತಗಳನ್ನು ಕೇಳಬಾರ್ದು, ಅಸುರಿ ಮಾತುಗಳನ್ನು ಆಡಬಾರ್ದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಲಾಗುತ್ತೆ, ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಟಾಕ್ ನೋ ಇವಿಲ್. ಪ್ರಶ್ನೆ, तुम बच्चों को कौन सा निश्चय बाप द्वारा ही हुआ है? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಕ್ಕಳಿಗೆ ಎಂತಹ ನಿಶ್ಚಯ ಬಾಬನ ಮೂಲಕವೇ ಆಗಿದೆ? उत्तर, बाप तुम्हें निश्चय कराते कि मैं तुम्हारा बाप भी हूँ, टीचर भी हूँ, सद्गुरु भी हूँ. तुम पुरुषार्थ करो इस स्मृति में रहने का. ಬಾಬಾ ತಿಳಿಸ್ತಾ ಇದ್ದಾರೆ, ಉತ್ತರ, ಬಾಬಾ ನಮಗೆ ನಿಶ್ಚಯ ಮಾಡಿಸಿದ್ದಾರೆ. ನಾನು ನಿಮಗೇನು ಹೇಳ್ತೇನೆ ಅದನ್ನು ಕೇಳಬೇಕು, ಮತ್ತು ನಾನು ನಿಮಗೆ ತಂದೆ ಆಗಿದ್ದೇನೆ, ಶಿಕ್ಷಕ ಆಗಿದ್ದೇನೆ, ಸದ್ಗುರು ಕೂಡ ಆಗಿದ್ದೇನೆ. ನೀವು ಪುರುಷಾರ್ಥ ಮಾಡಿ ಈ ಸ್ಮೃತಿಯಲ್ಲಿ ಇರಬೇಕು. ಪರಂತು ಮಾಯಾ ತುಮ್ಹೆ ಯಹಿ ಭುಲಾತಿ ಹೇ. ಆದರೆ ಮಾಯೆ ನಿಮಗೆ ಇದನ್ನೇ ಮರೆಸಿಬಿಡ್ತದೆ. ಪರಮಾತ್ಮ ತಂದೆ ನಮಗೆ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ ಅನ್ನುವಂತಹ ಸ್ಮೃತಿಯಲ್ಲಿ ನಾವಿರ್ತೇವೆ. ಆದರೆ ಮಾಯೆ ಇದೇ ಸ್ಮೃತಿಯನ್ನು ಮರೆಸಿಬಿಡುತ್ತೆ. ಅಜ್ಞಾನ ಕಾಲ ಮೇ ತೋ ಮಾಯಾ ಕಿ ಬಾತ್ ನಹಿ. ಅಜ್ಞಾನ ಕಾಲದಲ್ಲಿ ಇದ್ದಾಗ ಮಾಯೆ ಎನ್ನುವಂತಹ ಮಾತೇ ಇರಲಿಲ್ಲ. ಜ್ಞಾನಕ್ಕೆ ಬಂದ ಮೇಲೆ ಮಾಯೆ ಎನ್ನುವಂತಹ ಮಾತು ಬರುತ್ತೆ. ಆದರೂ ಸಹ ಮಾಯೆ ಮೇಲೆ ವಿಜಯ ಗಳಿಸಬೇಕು. ಶಿವ ತಂದೆಯ ನೆನಪಿನಲ್ಲಿ ಇರಬೇಕು. आज का वरदान है, वरदान, रियलिटी द्वारा रॉयल्टी का प्रत्यक्ष रूप दिखाने वाले साक्षात्कार मूर्त भव. वरदान, रियलिटी ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪವನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. ಸ್ಲೋಗನ್, किसी भी विधि से व्यर्थ को समाप्त कर ಸಮರ್ಥ को ಇಮರ್ಜ್ ಕರೋ. ಸ್ಲೋಗನ್ ಆಗಿದೆ, ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ಅಚ್ಚಾ, ಓಂ ಶಾಂತಿ.